ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ಇದು ನಮ್ಮದು ಫೆಸ್ಟಿವ್ ಬ್ಲಾಗ್ದು ಕಂಟಿನ್ಯೂಷನ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಾರ್ನಿಂಗು ಹಬ್ಬ ಫ್ರೈಡೇ ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಮಾರ್ನಿಂಗು ಸ್ವಲ್ಪ ತೇರೆಲ್ಲ ಬರುತ್ತೆ, ಆ ಪ್ರೋಗ್ರಾಮ್ ಇರುತ್ತೆ ಮನೇಲಿ. ಸೊ ಮನೇಲಿ ಸ್ವಲ್ಪ ಸಿಹಿ ಅಡುಗೆಗಳೆಲ್ಲ ಮಾಡ್ಕೊಳ್ತೀವಿ. ಬೇಗ ಆಗೋವಂಥದ್ದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡ್ವಿ, ಕಾಯಿ ಚಿತ್ರಾನ್ನ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಫಸ್ಟ್ ಇವಾಗ ಕಡಲೆ ಬೀಜ ಎಲ್ಲ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಮಕ್ಕಳು ಎಲ್ಲ ಜಾಸ್ತಿ ಇದ್ದರೆ ಕೆಲಸ ಬೇಗ ಆಗೋದೇ ಇಲ್ಲಪ್ಪ, ಅವ್ರನ್ನ ಮೇಂಟೈನ್ ಮಾಡಿಕೊಂಡು ಕೆಲಸ ಮಾಡೋದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ವೆಯ್ಟ್ ಮಾಡಿಕೊಂಡು ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಾರ್ಮಲಾಗಿ ಚಿತ್ರಾನ್ನದಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡ್ತೀವಲ್ವ, ಕಾಯಿ ಚಿತ್ರಾನ್ನ, ಈರುಳ್ಳಿ ಚಿತ್ರಾನ್ನ, ಬರೀ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ, ಮತ್ತು ರುಬ್ಬಿ ಚಿತ್ರಾನ್ನ ಎಲ್ಲ ಪ್ರತಿಯೊಂದು ಮಾಡ್ತಾನೆ ಇರ್ತೀವಿ. ನಮ್ಮ ಮನೇಲಿ ಚಿತ್ರಾನ್ನದ್ದು ಪ್ರಿಯರು ಸ್ವಲ್ಪ ಕಡಿಮೆ, ಆದ್ರೂ ಒಂದೊಂದ್ಸತಿ ಅಕೇಶನ್ಸ್ ಮಾಡಬೇಕಾಗುತ್ತೆ ಅಂತ ಮಾಡಿದ್ದೀವಿ. ಇದಕ್ಕೆ ನಾರ್ಮಲಾಗಿ ಕಾಯಿ ಚಿತ್ರಾನ್ನಕ್ಕೆ ಯಾರೂ ಈರುಳ್ಳಿ ಹಾಕೋದಿಲ್ಲ, ಬಟ್ ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಕಾಯಿ ಹಾಕಿದ್ರೆ ಬರೀ ಒದಗೋದು ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಲರ್ಫುಲ್ಲಾಗಿರ್ಬೇಕಲ್ವ ಚಿತ್ರಾನ್ನ ಯಾವಾಗಲೂ ತಿನ್ನೋದಕ್ಕೆ ಅಂತ, ವೈಟ್ ಇದ್ರೆ ಏನು ಚೆನ್ನಾಗಿರುತ್ತಲ್ವ. ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಫೈನಲ್ ಟಚಪ್ ಅಂತ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಸೊ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ನಂತರ ತುರಿದಿರೋ ಕಾಯಿನ ಹಾಕ್ಕೊಂಡು ಫ್ಲೇಮೆಲ್ಲ ಆಫ್ ಮಾಡಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಇನ್ನು ಆಲ್ರೆಡಿ ಅನ್ನ ವಿಜೆಲ್ಲ ಇಟ್ಟಿದ್ವಿ, ಅದನ್ನ ಹಾರಕ್ಕೆಲ್ಲ ತೆಗೆದು ಇಟ್ಟು ಫಸ್ಟು ಚಿತ್ರಾನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬಿಡ್ತಿದ್ದೀವಿ. ಇವಾಗ ರಜೆ ಇದ್ದಿತ್ತಲ್ಲ, ಆವಾಗ ಹಾಲಿಡೇಸ್ ಇದ್ದಾಗ ಊರಬ್ಬ ಇದ್ದಿತ್ತು, ಬಟ್ ಮಕ್ಕಳೆಲ್ಲ ಎದ್ದೋಳೋದು ಲೇಟೇ ಅಲ್ವಾ, ಬೇಗ ಆಗೋವಂಥದ್ದು ಚಿತ್ರಾನ್ನ ಅಲ್ವಾ, ಅದಕ್ಕೋಸ್ಕರ ಚಿತ್ರಾನ್ನ ರೆಡಿ ಮಾಡ್ಕೊಂಡ್ವಿ. ಮತ್ತು ಈವ್ನಿಂಗು ನೆಂಟರೆಲ್ಲ ಬಂದರೆ ಅವ್ರಿಗೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಚಿತ್ರಾನ್ನ ಎಲ್ಲ ಗೊಜ್ಜೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಹಬ್ಬ ಅಂದಮೇಲೆ ಏನಾರು ಒಂದು ಸ್ವೀಟ್ ಮಾಡಬೇಕು. ಮಕ್ಳಿಗೊಂದು ತುಂಬ ಫೇವ್ರೇಟು ಜಾಮೂನು. ಇದು ನಾರ್ಮಲಾಗಿ ಸಿರಪ್ ಮಾಡ್ಕೊಂಡ್ವಿ, ಇದ್ರದ್ದೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಬೇಗ ಆಗೋವಂಥದ್ದು ಒಂದು ಸ್ವಲ್ಪ ಮಸಾಲೆ ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಕಡಲೆಕಾಳು ಸಾರು ಮಾಡ್ಕೊಳ್ತಾ ಇದ್ದೀವಿ. ಒಗ್ಗರಣೆಗೆ ಎಣ್ಣೆ ಸಾಸಿವೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ರುಬ್ಬಕ್ಕೂ ಹಾಕ್ಕೊಂಡಿರ್ತೀವಿ, ಸ್ವಲ್ಪ ಒಗ್ಗರಣೆಗೆ ಇರಲಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಗ್ಗರಣೆಗೂ ಹಾಕ್ಕೊಂಡ್ವಿ. ನಂತರ ಟೊಮೊಟೊ ಸಣ್ಣಗೆ ಹೆಚ್ಚಿರೋ ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಟೊಮೊಟೊ ಬೇಗ ಬೇಯಬೇಕಂದ್ರೆ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಟೊಮೊಟೊ ಬೇಯೋಷ್ಟರಲ್ಲಿ ಖಾರಕ್ಕೆ ನಾವು ಆಲ್ರೆಡಿ ಖಾರದ ಪುಡಿ, ಧನಿಯಾದ ಪುಡಿ ಮತ್ತು ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ವಿ. ನಾರ್ಮಲ್ ಮಸಾಲೆಗೆ ಏನೇನು ಹಾಕ್ಕೊಳ್ತೀವಿ ಅದನ್ನೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಮತ್ತು ಇನ್ನು ಜಾಮೂನು ಮಾಡೋದಕ್ಕೆ ನಾವು ಪೌಡ್ರನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5-10 ನಿಮಿಷ ಅದನ್ನ ನೆನೆಯೋದಕ್ಕೆ ಬಿಟ್ಟಿದ್ವಿ. ಇದೆಲ್ಲ ಆದಮೇಲೆ ಮಕ್ಳುಗಳು ನಮ್ಮ ತಂಗಿ ಎಲ್ಲರೂ ಸೇರಿ ಅದನ್ನ ಬಾಲ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾಯಿದ್ರು ನೀಟಾಗಿ. ಇನ್ನು ಮಕ್ಳುಗಳಂದರೆ ಇನ್ನು ದರ್ಶನ್ ಅವ್ನು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಇನ್ನು ಖುಷಿಗೆ ಯಾವುದೋ ಪ್ರಾಜೆಕ್ಟ್ ಕೊಟ್ಟಿದ್ದರು. ಪಾಪ ರಜೆ ಇದ್ರೂ ಕೂಡ ಅವ್ರಿಗೆ ಹಾಲಿಡೇಸ್ನ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಅವಳಿಗೆ ಸ್ವಲ್ಪ ಪ್ರಾಜೆಕ್ಟ್ ಅವು ಇವು ಇದರಿಂದ ಅವಳು ಅದರಲ್ಲೇ ಬ್ಯುಸಿಯಾಗಿದ್ಲು. ಅವಳಿಗೆ ಒಂದ್ಸತಿ ರಜೆ ಕೊಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಮಕ್ಕಳೇ ಹೇಳ್ತವೆ, ಅಮ್ಮ ರಜೆ ಕೊಡ್ತಾರೆ, ಅದು ಇದು ಪ್ರಾಜೆಕ್ಟ್ಗಳೇ ಮಾಡೋಕ್ಕೆ ಹೇಳಿರ್ತಾರೆ, ಎಲ್ಲಿ ರಜೆ ಎಂಜಾಯ್ ಮಾಡೋದು ಅಂತಲೇ ಇರ್ತಾಳೆ. ಸೊ ಏನು ಮಾಡೋಕ್ಕಾಗಲ್ಲ, ಅದು ಆ್ಯಕ್ಟಿವಿಟೀಸ್ ಅವ್ರು ಕೊಟ್ಟಿಲ್ಲ ಅಂದರೆ ಅವರು ಬರೀ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡ್ಕೊಂಡೇ ಇದ್ಬಿಡ್ತಾರಲ್ವ, ಅದು ಒಳ್ಳೆಯದೇ ಅಂತ ಅನಿಸುತ್ತೆ. ಇವಾಗ ಮಸಾಲೆ ಎಲ್ಲ ರುಬ್ಬಿರೋದೆಲ್ಲ ಒಗ್ಗರಣೆ ಹಾಕ್ಕೊಂಡ್ವಿ. ಕಡಲೆಕಾಳು ಸಾಮಾನ್ಯವಾಗಿ ಬೇಗ ಬೇಯೋದಿಲ್ಲ ಅಂತ 1-2 ವಿಶಿಲ್ ಹಾಕ್ಸ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಫೈನಲಿ ತಿಂಡಿ ಮಾಡಿದ ಜೊತೆಗೇ ನಾವು ಸಾಂಬಾರೆಲ್ಲ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ತೇರು ಅಷ್ಟೊತ್ತಿಗೆ ಆಲ್ರೆಡಿ ಹೊರಟ್ಬಿಟ್ಟಿತ್ತು, ಹೋಗಿ ಬರೋಕ್ಕೆ ಆಗಲಿಲ್ಲ, ಅಷ್ಟೊತ್ತು ಮೂವ್ ಆನ್ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಇಲ್ಲಿಂದನೇ ನೋಡಿ ಅಲ್ಲಿ ಕಾಣ್ತಾ ಇದೆ ಸ್ವಲ್ಪ ತೇರು ಬಾವುಟ ಎಲ್ಲ ಕಾಣ್ತಾ ಇತ್ತು, ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಫೈನಲಿ ಸಾಂಬಾರೆಲ್ಲ ರೆಡಿ ಆಗ್ತಾಯಿತ್ತು. ಅಷ್ಟರಲ್ಲಿ ನಾವು ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ವ, ಉಂಡೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದು ಉಂಡೆ ನಾವು ಎಷ್ಟು ಸಾಫ್ಟಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸಾಫ್ಟಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಒಡೆದೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ಮಲ್ಲಿ ನಾವು ಹದ ಮಾಡಿಕೊಂಡು ರೋಲ್ ಮಾಡಬೇಕಾದ್ರೆ ಒಂದೂ ಗೆರೆ ಬರಬಾರ್ದು, ಆ ಥರ ನೀಟಾಗಿ ರೋಲ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಬೇಯಿಸ್ಕೊಂಡ್ವಿ. ನಮ್ಮ ಮಕ್ಕಳಿದ್ದಾಗ ಜಾಮೂನು ಮಾಡಿದ್ರೆ
ಕೊಡದೆ ಅಂತ ತಿನ್ನೋಕ್ಕಂತೂ ಆಗೋದೇ ಇಲ್ಲ, ಅದನ್ನ ಎತ್ತಿಡೋಕ್ಕೂ ಆಗೋದಿಲ್ಲ. ದೇವರಿಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಕೇಳೋದಿಲ್ಲ, ಅವ್ರಿಗೆ ಗೊತ್ತಾಗ್ದಂಗೆ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಇವಾಗ ಹೊರಡ್ತಾ ಇದ್ದೀವಿ. ಸೊ ಕೆಲಸ ಎಲ್ಲ ಮುಗಿಸೋಷ್ಟಕ್ಕೆ ಸಂಜೆ ಆಯಿತು. ಇನ್ನು ನಾವು ಈಗ ಮಕ್ಕಳು ಜಾತ್ರೆಗೆ ಹೋಗಿಲ್ಲ ಅಂದರೆ ಎಲ್ಲಿ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ. ಸೊ ಇವಾಗ ಜಾತ್ರೆಗೆ ಹೋಗೋಕ್ಕೆ ಅಂತೆಲ್ಲ ರೆಡಿ ಆಗಿದ್ದೀವಿ. ತೇರೆಲ್ಲ ಬರುತ್ತೆ, ಪಲ್ಲಕ್ಕಿಗಳೆಲ್ಲ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಸನ್ನಿಧಿ ಎಲ್ಲಿ ಹೋಗ್ತಿದ್ದೀವಿ? ಜಾತ್ರೆ. ಏನು ತಕ್ಕೊಡ್ತೀಯ ಜಾತ್ರೆಯಲ್ಲಿ? ಏನು ಕೊಡಿಸ್ಬೇಕು? ಅಲ್ಲಿರೋದೆಲ್ಲ ಕೊಡಿಸ್ಬೇಕಾ? ಏನು ಆಟ ಆಡಿಸ್ಬೇಕು? ಕೊಲಂಬಸ್ ಚೆನ್ನಾಗಿರುತ್ತೆ. ಒಬ್ಳೆ ಆಡ್ತೀಯಾ? ಎರಡು ಇವತ್ತು ಬೇಡ, ಸಂಡೆ ಹಬ್ಬ, ಭಾನುವಾರ ಹಬ್ಬ ಬರುತ್ತಲ್ಲ ಅವಾಗ ಇದು ಮತ್ತೆ ಕೊಲಂಬಸ್ ಆಡ್ಸಕ್ ಕೆಲಸ ಸಾಕು. ಈಗ ಏನ್ ಆಡಿಸ್ಬೇಕಪ್ಪ ಅಲ್ಲಿ ನಿಮ್ಗೆ? ನೀವೇ ಆಡ್ತೀರಾ? ಜೊತೆಲೆಲ್ಲ ನಾವು ಬರಲ್ಲ. ಬರಬೇಡಿ, ನಾನು ಖುಷಿ ಅಕ್ಕ ದರ್ಶನ ಬರಲ್ವಂತೆ. ಖುಷಿ ಅಕ್ಕ ನೀನು ಅವನೇನು ಆಡಲ್ವಂತೆ ದರ್ಶ. ಅವನೇನು ಆಡಲ್ಲ, ನಮ್ಮನ್ನೆಲ್ಲ ಆಡಿಸ್ತಾನೆ. ಜೋಡಮ್ಮನ ಮತ್ತೆ ಖುಷಿನ ಮತ್ತೆ ಲೇಖನನ್ನ ಅಲ್ವೇನಾ ದರ್ಶ? ನಮ್ಗೆ ಆಡಿಸ್ತೀಯಾ? ನೀನು ಆಡಲ್ಲ. ಸರಿ ಆಯ್ತು. ಕ್ಯಾಶಲ್ಲಿ ಇರ್ಬೇಕಾದ್ರೆ ಯಾಕೆ ಚಿಂತೆ ಮಾಡಬೇಕು? ಏನಂತವ? ಏನು ಕಿತ್ಕೊಂಡು ಹೋಗ್ತಾರೆ ಜಾತ್ರೆಲಿ? ಇಲ್ಲ ಕಣಪ್ಪ, ಜಾತ್ರೆ ಕಳ್ಳರು ಇರ್ತಾರೆ. ಇಲ್ಲ ಸುಮ್ಮನಪ್ಪ. ಸೊ ಫೈನಲಿ ಎಲ್ಲ ರೆಡಿಯಾಗಿ ಮಕ್ಳಿಗೋಸ್ಕರ ಜಾತ್ರೆಗೆ ಹೋಗೋಣ, ತೇರೆಲ್ಲ ನೋಡ್ಕೊಂಡು ಬರೋಣ, ಮಕ್ಕಳನ್ನು ಕರ್ಕೊಂಡು. ಇವತ್ತು ಸುಮಾರು ಎಲ್ಲ ರೋಡ್ಗಳಲ್ಲೂ ಪಲ್ಲಕ್ಕಿಗಳು ಮಾಡಿ ರೆಡಿ ಮಾಡಿಟ್ಟಿರ್ತಾರೆ. ಲೇಟ್ ನೈಟಾಗಿ ಹೋದರೆ ಎಲ್ಲ ದೇವ್ರನ್ನೂ ನೋಡ್ಬೋದು. ನಾವಿಲ್ಲಿ ಅರೌಂಡ್ ಹೊರಟಾಗ 9:30 ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ಇನ್ನೊಂದ್ಸತಿ ಅಣ್ಣಮ್ಮನ ದರ್ಶನ ಮಾಡಬೇಕು ಅಂತ ನಮ್ಮಮ್ಮ ಹೋಗಲೇಬೇಕು ಅಂತಂದರು ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಿದ್ದೀವಿ. ನಿನ್ನೆ ಕಂಪೇರ್ ಮಾಡಿದ್ರೆ ನಿನ್ನೆ ಅಷ್ಟು ರಶ್ ಇರಲಿಲ್ಲ, ಇವತ್ತಂತೂ ಸಿಕ್ಕಾಬಟ್ಟೆ ರಶ್ ಇದೆ. ಜನಗಳಂತೂ ಸಿಕ್ಕಾಬಟ್ಟೆ. ಊರು ಜಾತ್ರೆ ಅಂದಮೇಲೆ ಆಬ್ವಿಯಸ್ಲಿ ಜನ ಇದ್ದೇ ಇರ್ತಾರೆ. ಸ್ವಲ್ಪ ಸೇಫ್ಟಿ ಸೆಕ್ಯೂರಾಗಿ ಹೋಗ್ಬೇಕಲ್ವಾ ಜನಗಳು ಜಾಸ್ತಿ ಇದ್ದಾಗ ಅಂತ ಹೇಳ್ಬಿಟ್ಟು. ಸೊ ಪ್ರತಿ ವರ್ಷ ನಮ್ಮಮ್ಮ ವೆಯ್ಟ್ ಮಾಡ್ತಾ ಇರ್ತಾರೆ ಊರಬ್ಬ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ ಇಲ್ಲಿ ಮಲ್ಲಿಗೆ ಗಿಡಗಳು ತಂದು ಮಾರ್ತಾರೆ, ಅದನ್ನು ಯಾವಾಗಲೂ ತೊಗೊಳ್ತಾರೆ, ವರ್ಷ ಹಾಕ್ತಾರೆ. ಒಂದು ಮಗು 2 ಮಗು ಬಿಡುತ್ತೆ, ಆಮೇಲೆ ಬಿಡೋದೇ ಇಲ್ಲ. ಬೇಡಮ್ಮ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ, ತೊಗೊಳ್ತಾನೆ ಇರ್ತಾರೆ. ಫೈನಲಿ ಒಂದು ಸ್ವಲ್ಪ ಗಿಡಗಳದ್ದು ಮೊಗ್ಗೆಲ್ಲ ಇರೋದೆಲ್ಲ ತೊಗೊಂಡ್ರು. ಪರ್ಚೇಸಿಂಗ್ ಅಂದರೆ ಅಮ್ಮಂಗೆ ಗಿಡಗಳ ಬಗ್ಗೆ ಜಾಸ್ತಿ ಆಸಕ್ತಿ. ಇನ್ನು ಉಪ್ಪಿನ ಜಾಡಿಗಳಂತೂ ಫೇಮಸ್ಸು ಊರ ಜಾತ್ರೆಗಳಲ್ಲಿ. ನಾನು ಆಲ್ಮೋಸ್ಟ್ ಇಲ್ಲೇ ತೊಗೊಂಡಿದ್ದು ಸುಮಾರು 4-5 ವರ್ಷ ಆಯಿತು. ನಮ್ಮ ಮನೇಲಿ ಇಟ್ಟಿರೋದು ಯೆಲ್ಲೋ ಕಲರು. ತುಂಬ ಕ್ವಾಂಟಿಟಿ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಇನ್ನು ಜಾತ್ರೆ ಅಂದಮೇಲೆ ಆಬ್ವಿಯಸ್ಲಿ ಮಕ್ಳಿಗೆ ಬೇಕಾಗಿರೋದು, ದೊಡ್ಡವ್ರಿಗೆ ಬೇಕಾಗಿರೋದು ಎಲ್ಲ ಪ್ರತಿಯೊಂದು ಇರುತ್ತೆ. ಇನ್ನು ಪಲ್ಲಕ್ಕಿಗಳೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. 2 ತೇರು ಮಾಡಿದರು. ಒಂದು ನಾರ್ಮಲ್ ಅಣ್ಣಮ್ಮಂಗೊಂದು ತೇರು ಮಾಡಿರ್ತಾರೆ, ಇನ್ನೊಂದು ಕಬಾಳಮ್ಮ ತೇರು. ಸೊ ನಾವು ಮಧ್ಯಾಹ್ನ ಅರೌಂಡ್ ಕರೆಕ್ಟಾಗಿ 1 o'clock ತೇರು ಎಳೀತಾರೆ. ಮನೇಲಿ ಕೆಲಸಗಳು ಇರುತ್ತೆ, ಸೊ ಅದಕ್ಕೋಸ್ಕರ ಬರೋಕ್ಕೆ ಆಗೋದಿಲ್ಲ. ವರ್ಷ ಹಿಂಗೆ ಅಂದ್ಕೊಳ್ತೀವಿ, ಹೋಗೋಣ ಅಂದ್ಕೊಳ್ತೀವಿ, ಹೋಗೋಕ್ಕೆ ಆಗೋಲ್ಲ. ಈ ವರ್ಷ ಅಂಬಾರಿ ಎಲ್ಲ ಕರೆಸಿದ್ರು, ಬಟ್ ಅಂಬಾರಿನೂ ನೋಡೋಕ್ಕಾಗಿಲ್ಲ.
ಅದೇ ಸ್ವಲ್ಪ ಬೇಜಾರಾಯಿತು. ಇನ್ನು ಹೋಗೋಷ್ಟರಲ್ಲೆಲ್ಲ ನಾನು ಹೇಳ್ದಾಗೆ ರೋಡಲ್ಲೂ ಮನೆಗಳ ಹತ್ರ ಅವರವ್ರ ರೋಡ್ಗಳಿಂದ ಒಂದೊಂದು ಪಲ್ಲಕ್ಕಿನ ದೇವ್ರನ್ನ ರೆಡಿ ಮಾಡಿರ್ತಾರೆ. ಪಲ್ಲಕ್ಕಿನೇ ನೋಡೋದು ಒಂಥರ ಖುಷಿ ಅನಿಸುತ್ತೆ, ತುಂಬ ಅಲಂಕಾರವಾಗಿ ಮಾಡಿರ್ತಾರೆ. ಇನ್ನು ಜಾತ್ರೆಗೆಲ್ಲ ಮಕ್ಕಳನ್ನ ಎಳ್ಕೊಂಡು ಹೋಗೋದೇ ಕಷ್ಟ ಅಪ್ಪ. ನಾವು ಬರೀ ನೋಡೋದು ದೇವ್ರು ನೋಡೋಕ್ಕೆ ಬರೋಕ್ಕೆ ಅಂತ ಬರ್ತೀವಿ. ಇನ್ನು ಕರ್ಗ ಬರಬೇಕಾಗಿತ್ತು, ಹೂ ಕರ್ಗ ಬರಬೇಕಲ್ಲ, ಅದು ಬಂದಿರಲಿಲ್ಲ. ಆಲ್ಮೋಸ್ಟ್ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು, ವೆಯ್ಟ್ ಮಾಡ್ತಿದ್ವಿ. ಏಕೆಂದರೆ ಇಲ್ಲೇ ಬರಬೇಕಾದ್ರೆ ಒಂದು ಸತಿ ನೋಡ್ಕೊಂಡು ಹೋಗ್ಬಿಡೋಣ. ಅರೌಂಡ್ ಇವಾಗ 11:30 to 12 ಅರೌಂಡು ಆಸುಪಾಸಲ್ಲಿದೆ ಟೈಮಿಂಗ್ಸು. ನೋಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಇನ್ನೂ ಇವತ್ತು ಸ್ವಲ್ಪ ಲೇಟಾಗೇ ಬಂತು ಅಂತಲೇ ಹೇಳ್ಬೋದು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಇನ್ನೇನು ಮಾಡೋದು, ಮನೆ ಹತ್ರನೇ ಬರ್ತಾರೆ ಯಾವಾಗಲೂ. ಮಾರ್ನಿಂಗ್ ಒಂದು 5 o'clock ಇಲ್ಲ 7, 8 ಆ ಟೈಮಲ್ಲಿ ಬರ್ತಾರೆ. ಇಲ್ಲಿ ದೇವ್ರುಗಳು ಏನೇನಿದೆ ಎಲ್ಲ ದೇವ್ರುಗಳದ್ದು ಒಂದು ಪಲ್ಲಕ್ಕಿಗಳೆಲ್ಲ ಮಾಡಿ ರೆಡಿಯಾಗಿದ್ದರು. ಅಷ್ಟರ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ವಿ, ಪಲ್ಲಕ್ಕಿ ಬರುತ್ತೆ ಮತ್ತು ತೇರು ಇದು ಕರ್ಗ ಹೊರ್ತಾರಲ್ಲ ಅವ್ರು ತೊಗೊಂಡು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ರು. ಅಷ್ಟೊತ್ತಲ್ಲಿ ಬಂದರು. ಈ ವರ್ಷ ಸ್ವಲ್ಪ ಲೇಟಾಗಿ ಬಂದರು ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಕರ್ಗದಮ್ಮ ಮತ್ತು ಬಂಡಿಕಳಮ್ಮ ದೇವ್ರನ್ನೂ ಸಹ ಸಪ್ರೇಟಿಗೆ ಈ ವರ್ಷ ಆ್ಯಡ್ ಆನ್ ಮಾಡಿದ್ದಾರೆ. ಅದೆಲ್ಲ ದರ್ಶನ ಮಾಡಿಕೊಂಡು ತುಂಬ ಖುಷಿಯಾಯಿತು. ಬಂಡಿಕಳಮ್ಮನ ತಾಯಿ ದರ್ಶನ ಮಾಡಿಕೊಂಡು ಇದು ಬಂದ್ಬಿಟ್ಟು ನಮ್ಮ ಅಮ್ಮ ಮನೆ ಫೆಸ್ಟಿವ್ ವ್ಲಾಗ್ದು ಕಂಟಿನ್ಯೂಷನ್ ಪಾರ್ಟ್ 2 ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.